ಕಂಟ್ರೋಲ್ ಮಾಡಬೇಕು ಅಂದ್ಕೊತೀನಿ, ಬಂದ್ಬಿಡುತ್ತೆ. ಆದಷ್ಟು ಬೇಗ ದೇವ್ರ ದಯೆಯಿಂದ ಅವ್ರಿಗೊಂದು ಕೆಲಸ ಅಂತ ಆದರೆ ನಮಗೂ ಹೆಲ್ಪ್ ಆಗುತ್ತೆ. ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಎಸ್, ಆ್ಯಸ್ ಯೂಶ್ವಲ್ ಇವತ್ತು ನಾನು ವ್ಲಾಗ್ ಮಧ್ಯಾಹ್ನದಿಂದ ಶುರು ಮಾಡ್ತಾಯಿದ್ದೀನಿ. ಸೊ ಅಥರ್ವನ್ನ ಕರ್ಕೊಂಬರಕ್ಕೆ ಹೋಗಿದ್ದಾರೆ ಮೋಹನ್ನು. ಆ್ಯಕ್ಚುಲಿ ಏನಪ್ಪ ಅಂದರೆ ಅಥರ್ವನ್ಗೆ ಇವತ್ತು ಲಾಸ್ಟ್ ಸ್ಕೂಲು. ಅವನಿಗೆ ಕ್ರಿಸ್ಮಸ್ ವೆಕೇಷನ್ ಕೊಟ್ಟಿದ್ದಾರೆ. ಇನ್ನು 5ನೇ ತಾರೀಕಿಗೆ ಅವನಿಗೆ ಸ್ಕೂಲು. ಸೊ ಹಾಗಾಗಿ ಫುಲ್ಲು ಇವತ್ತು ಖುಷಿಯಾಗೇ ಹೋದ. ಸೊ ಹಾಗೆಯೇ ಅವನಿಗೆ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಸೊ ಈ ವೆಕೇಷನಲ್ಲಿ ಮಾಡೋದಕ್ಕೆ ಅದ್ರ ಮೇಲೆ ಕೂಡ ಅವನು ವರ್ಕ್ ಮಾಡಬೇಕು. ಸೊ ಏನಪ್ಪ ಅಂತಂದರೆ ಅವ್ನ ಮೇಯ್ನ್ ಕನ್ಸರ್ನ್ ಏನಪ್ಪ ಅಂದರೆ ಬೆಳಗ್ಗೆ ಬೇಗ ಎದ್ದೇಳೋಕ್ಕೆ ತುಂಬ ಓದಾಡ್ತಿದೆ. ಎಲ್ಲ ಮಕ್ಕಳು ಅಷ್ಟೇ ಅಲ್ವಾ, ಈ ಚಳೀಲಿ ನಮಗೆ ಆಗೋದಿಲ್ಲ. ಸೊ ಇನ್ನು ಮಕ್ಕಳಿಗೆ ಕಷ್ಟನೇ ಅಲ್ವಾ. ಹಾಗಾಗಿ ನಾಳೆಯಿಂದ ನಿಧಾನಕ್ಕೆ ಎದ್ದೇಳಪ್ಪ ಅಂತ ಹೇಳಿದ್ದೀನಿ. ಸೊ ಎಸ್, ಇನ್ನೇನು ಮೋಹನ್ ಕೂಡ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಸೊ ಪ್ರತಿ ಕ್ರಿಸ್ಮಸ್ಗೂ ಅವನ್ನೆಲ್ಲ ಆಚೆ ಕರ್ಕೊಂಡು ಹೋಗ್ತಿದ್ವಿ ವೆಕೇಷನ್ಗೆ ಅಂತ. ಸೊ ಹೋದ ವರ್ಷ ನಾವು ಫ್ಯಾಮಿಲಿ ಎಲ್ಲ ಮಧುರೈಗೆ, ರಾಮೇಶ್ವರ, ಧನುಷ್ಕೋಡಿಗೆಲ್ಲ ಹೋಗಿದ್ವಿ. ಅದೊಂದು ಆಸಮ್ ಆಗಿತ್ತು ಟ್ರಿಪ್ಪು. ನಮ್ಮ ಕಾರಲ್ಲೇ ಹೋಗಿದ್ವಿ. ಬಟ್ ಈ ಸತಿ ಏನಪ್ಪ ಅಂತಂದರೆ ಅಥರ್ವನ ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ. ಪಾಪ ಅವ್ನು ಕೇಳ್ದ. ಸೊ ಹಾಗಾಗಿ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗ್ತಾಯಿಲ್ಲ. ಯಾಕಪ್ಪ ಅಂದರೆ ಮೇಯ್ನ್ ರೀಸನ್ ಬಂದು ಈಗ ಆ್ಯಕ್ಚುಲಿ ಮೋಹನ್ಗೂ ಕೆಲಸ ಇಲ್ಲ, ಮುಂಚೆನೇ ಹೇಳಿದ್ದೆ. ಹಾಗಾಗಿ ಸ್ವಲ್ಪ ಕಷ್ಟ ಟೈಮ್ ಈಗ ನಮಗೆ. ಹಾಗಾಗಿ ಅವನನ್ನು ಎಲ್ಲಕ್ಕೂ ಕರ್ಕೊಂಡು ಹೋಗ್ತಿಲ್ಲ. ನಿಮಗೆ ಗೊತ್ತಿದೆಲ್ಲ ನಾವು ಹೋದರೆ ರೂಮ್ಗೆ ಸ್ಟೇ ಮಾಡೋದಕ್ಕೆ ರೂಮ್ಸ್ ಆಗಲಿ ಅದನ್ನು ತೊಗೊಂಡ್ರೆ ಎಷ್ಟು ಕಾಸ್ಟ್ಲಿ ಇದೆ ಅಂತ, ಒನ್ ಡೇಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ. ಸೊ ಅವನು ಗೋವಾ ಕರ್ಕೊಂಡು ಹೋಗು ಅಂತ ಬೇರೆ ಹೇಳಿದ್ದ. ಈಗಲ್ಲಪ್ಪ ನೆಕ್ಸ್ಟ್ ಸಮ್ಮರ್ ವೆಕೇಷನ್ ಬರುತ್ತಲ್ಲ, ಸೊ ಅವಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಪಾಪ. ಅವ್ರಿಗೆ ಅವ್ನು ಕೇಳಿದಾಗ ಅವ್ರಿಗೊಂಥರ ಆಗಿಬಿಡ್ತು ಮೋಹನ್ಗೆ. ಎಂಥವ್ರಿಗೂ ಅನಿಸುತ್ತಲ್ವಾ ಈ ಟೈಮಲ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ. ಸೊ ಕಂಟ್ರೋಲ್ ಮಾಡಬೇಕು ಅಂದ್ಕೊತೀನಿ, ಬಂದ್ಬಿಡುತ್ತೆ. ಆದಷ್ಟು ಬೇಗ ದೇವ್ರ ದಯೆಯಿಂದ ಅವ್ರಿಗೊಂದು ಕೆಲಸ ಅಂತ ಆದರೆ ನಮಗೂ ಹೆಲ್ಪ್ ಆಗುತ್ತೆ. ನಾನು ಸುಮಾರು ಹುಡುಕ್ತಾ ಇದ್ದೀನಿ ಕೆಲಸನ. ನಾನು ನೋಡ್ತಾ ಇರೋದು ರಿಮೋಟ್ ಜಾಬ್ಸ್. ಸೊ ನನಗೆ ಹೋಗಿ ಆಚೆ ಕಡೆ ಕೆಲಸ ಮಾಡೋಕ್ಕೆ ಇವಾಗ ಕಷ್ಟನೇ, ಅವನು ನೋಡ್ಕೊಬೇಕಿದೆ. ಸೊ ಹಾಗಾಗಿ ನಾನು ರಿಮೋಟ್ ಜಾಬ್ಸ್ನೇ ನೋಡ್ತಾ ಇದ್ದೀನಿ. ನೋಡೋಣ, ದೇವ್ರ ದಯದಿಂದ ಇಬ್ರಿಗೂ ಕೆಲಸ ಆದರೆ ಸಾಕಪ್ಪ ಅಂತ ಅಂದ್ಕೊಂಡಿದ್ದೀವಿ. ಸೊ ಇನ್ನೇನು ಅವನು ಬರ್ತಾನಲ್ಲ ಅಷ್ಟಲ್ಲ, ನಾನು ಅಡುಗೆ ಅದೆಲ್ಲ ರೆಡಿ ಮಾಡ್ಕೊತೀನಿ. ಇವತ್ತು ಬಂದು ಬೀನ್ಸ್ ಸಾಂಬಾರು ಮಾಡ್ಕೊಂಡಿದ್ದೀನಿ ಅಷ್ಟೇ, ಮಾಡಿ ಮುದ್ದೆ ಮಾಡ್ಕೊತೀನಿ. ಸೊ ಎಸ್, ಬನ್ನಿ. ಹಾಗೆ ಇವತ್ತು ಅವನಿಗೆ ಆಧಾರ್ ಕಾರ್ಡ್ದು ಫಿಂಗರ್ ಪ್ರಿಂಟ್ ಅಪ್ಡೇಟ್ ಮಾಡಿಸ್ಬೇಕಿದೆ. ನೋಡ್ಬೇಕು ಇವತ್ತಾದರೆ ಇವತ್ತು ಹೋಗೋದು, ಇಲ್ಲ ನೆಕ್ಸ್ಟ್ ವೀಕಲ್ಲಿ ಯಾವಾಗಾರ ಹೋಗೋದು ಅಂತ ಇನ್ನೂ ಗೊತ್ತಿಲ್ಲ. ಬಟ್ ಎಲ್ಲ ಮೋಹನ್ ಬಂದಮೇಲೆ ಗೊತ್ತಾಗುತ್ತೆ. ಸೊ ಇಸ್ ಗೈಸ್, ಅಥರ್ವನ ಸ್ಕೂಲಿಂದ ಬಂದ. 3 ಜನದ್ದು ಊಟ ಆಯಿತು. ಇನ್ನು ಬ್ಯಾಂಕ್ ಹತ್ರ ಹೋಗ್ಬೇಕಂತ ಹೇಳಿದ್ನಲ್ಲ. ಸೊ ಅಥರ್ವನ ಕರ್ಕೊಂಡು ಬ್ಯಾಂಕ್ ಹತ್ರ ಹೋಗಿ ಒಂದು ಸ್ವಲ್ಪ ಆಧಾರ್ ಕಾರ್ಡ್ದು ಫೋಟೋದು ಅಪ್ಡೇಟ್ ಮಾಡಬೇಕಂತೆ. ಸೊ ಹಾಗಾಗಿ ಮೆಸೇಜ್ ಬಂದಿತ್ತು. ಹಾಗಾಗಿ ಇವಾಗ ಕರ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಇನ್ನೇನು ಕ್ಲೋಸ್ ಆಗೋ ಟೈಮು, ಬೇಗ ಅವನೇ ಹೋಗಬೇಕು. ಇವನು ಎಷ್ಟೊತ್ತಾದರೂ ಊಟನೇ ಮಾಡೋದಿಲ್ಲ, ಅವನಿಂದನೇ ಸ್ವಲ್ಪ ಲೇಟಾಗಿತ್ತು. ಸೊ ಅದಕ್ಕೆ ಇವಾಗ ಹೊರಟಿದ್ದೀವಿ. ಏನು ಚಿಂತಾ, ಹೊಸ ಗ್ಲಾಸ್ ಹಾಕೊಂಬಿಟ್ಟಿದ್ದೀವಿ. ಇಷ್ಟ ಆಯ್ತಾ? ಚಿಂಟು ತಾಚಿ ಮಾಡ್ಬಿಟ್ಟಿದ್ದಾನೆ. ಸ್ವಲ್ಪ ಬ್ಯಾಂಕ್ ಹತ್ರ ಬಂದಿದ್ದೀವಿ. ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಮೋಹನ್ ವಿಚಾರಿಸ್ಕೊಂಬರಕ್ಕೆ ಹೋಗಿದ್ದಾರೆ. ಇದೆಯಾ, ಮಾಡ್ತೀಯಾರಾ? ರೆಡಿ ಚಿಂತ. ಸೊ ಎಸ್ ಗೈಸ್, ಬ್ಯಾಂಕಿಂದ ವಾಪಸ್ ಬಂದ್ವಿ. ಸೊ ಅಥರ್ವಲ್ಲಿ ಫೋಟೋದೆಲ್ಲ ಅಪ್ಡೇಟ್ ಆಯಿತು. ಸೊ
ಸ್ವಲ್ಪ ಬಂದೊಂದು 10 ನಿಮಿಷ ಮಲ್ಕೊಂಬಿಟ್ಟಿದ್ದೆ, ತಲೆನೋವು ಬಂದುಬಿಟ್ಟಿತ್ತು ಬಿಸಿಲಲ್ಲಿ ಹೋಗಿದ್ದು. ಸೊ ಇವಾಗ ಎದ್ದು ಚೂರು ಕಾಫಿ ಮಾಡ್ಕೋಬೇಕು. ಅಷ್ಟೆಲ್ಲ ಅಥರ್ವ ಆಟ ಆಡ್ತಾ ಇದ್ದ. ಸೊ ಬಬಲ್ಸಿಗೆ ಎಷ್ಟು ದಿವಸ ಆಗಿತ್ತು ಗೊತ್ತಾ ತಂದು, ಇವಾಗ ತೆಗ್ದಿದ್ದಾನೆ ಆಚೆ ಆಟ ಆಡೋದಕ್ಕೆ ಅಂತ. ಹಾಂ, ಏನಾಯಿತು? ಇಲ್ಲಿ ದೊಡ್ಡದು ಬರುತ್ತೆ. ಸಾಕು, ಏನು ಈ ಥರ ಬರ್ತಾ ಇದೆ? ಬಿತ್ತು ನೋಡು, ಅದ್ರೊಳಗೆ ಫುಲ್ಲು ಅದ ಥರ ಹಂಗೆ ಆ ಥರ. ಬೇರೆ ತುಳಸಿ ಸಸಿ ತೊಗೋಬೇಕು, ಎಲ್ಲ ಒಣಗ್ತಾ ಇದೆ ಈ ಥಂಡಿಗೆ. ಗಿಡಗಳೇ ಸರಿಯಾಗಿ ಆಗ್ತಾಯಿಲ್ಲ. ಇದು ದಾಸವಾಳದ ಗಿಡ, ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಡ್ತಾಯಿತ್ತು, ಯಾಕೋ ಗೊತ್ತಿಲ್ಲ ಈ ಥರ ವೈಟ್ ಬಂದುಬಿಟ್ಟಿದೆ. ಸೊ ಇದು ನನ್ನ ತಂದಿದ್ದೇ ಇಷ್ಟ ಆ್ಯಕ್ಚುಲಿ. ಓಕೆನಾ, ಗಿಡ ಬೆಳೆದೇ ಇಲ್ಲ, ಇಷ್ಟೇ ಇದೆ. ಸೊ ಇಷ್ಟರಲ್ಲೇ ನಂಗೆ ಎಷ್ಟು ಸತಿ ಹೂವು ಸಿಕ್ಕಿದೆ ಅಂದರೆ ಸಕ್ಕತ್ತಾಗಿದೆ. ಕಲರ್ ಮಾತ್ರ ತುಂಬ ರೆಡ್ ಕಲರು, ಮೊಗ್ಗಾಗಿಲ್ಲ ಈ ಸತಿ ಇನ್ನು. ಸೊ ಇದು ಬಂದು ಮಲ್ಲಿಗೆ ಹೂವಿನ ಗಿಡ. ಇದೊಂದು ಪಾಟ್ ಖಾಲಿ ಇದೆ, ಇದು ಅಥರ್ವ ಹಾಕ್ಕೊಂಡಿರೋದು. ಈರುಳ್ಳಿ, ಸ್ಪ್ರಿಂಗ್ ಆನಿಯನ್ ಬಂದಿದೆ. ಸೊ ಇಷ್ಟು ಬಂದಿದೆ. ಒಂದೆರಡು ಈರುಳ್ಳಿ ಮೊಳಕೆ ಬಂದುಬಿಟ್ಟಿತ್ತು, ಅದನ್ನು ತೊಗೊಂಡು ಪಾಟಲ್ಲಿ ಹಾಕಿದ್ದಾನೆ. ಸೊ ಇದು ಬಂದಿನ ವಿಳದೆಲೆ. ಇದು ನಾನು ಮೈಸೂರಿಂದ ತೊಗೊಂಬಂದಿದ್ದು. ನಮ್ಮ ಅತ್ತೆ ಮನೆಯಲ್ಲಿ ಗಿಡ ಹಾಕಿದ್ದೆ ನಮ್ಮತ್ತೆ. ಸೊ ಅಲ್ಲಿಂದೊಂದು ಕಡ್ಡಿ ತೊಗೊಂಬಂದು ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಮನಿ ಪ್ಲ್ಯಾಂಟು, ಅರ್ಧ ಒಣಗಿದೆ, ಇನ್ನು ಅರ್ಧ ಚಿಗುರ್ತಾ ಇದೆ. ನೋಡಿ ಆ ಕಡೆ ಫುಲ್ಲು ಒಣಗೆ ಹೋಗ್ಬಿಟ್ಟಿದೆ. ಬೀಳ್ಕೆ ಇಳಿ ಕೆಳಗೆ ನೀನು. ಸೊ ಈ ಥರ ಆಗಿದೆ. ಸ್ಟಿಲ್ ನೀರು ಹಾಕ್ತಾನೆ ಇರ್ತೀನಿ, ಬಟ್ ಯಾಕೋ ಗೊತ್ತಿಲ್ಲ, ಚೆನ್ನಾಗಿ ಬರ್ತಾ ಇಲ್ಲ, ನೋಡಬೇಕು. ಇಳಿ ಆ ಥರ ಬಿದ್ದೋಗ್ತೀಯ ಕೆಳಗೆ. ಸೋಪ್ ನೀರು ಚೆಲ್ಲಿ ನೀನೇ ಬೀಳೋದು, ಹೇಳ್ತಾ ಇದ್ದೀನಿ. ಏನು ತಿಂತಾ ಇದೆಯಾ ಅಥರ್ವ? ಏನದು? ಮಶ್ರೂಮ್. ನಂಗೂ ಇಷ್ಟ ಇಲ್ಲಪ್ಪ ಮಶ್ರೂಮ್, ನೀನು ತಿನ್ನು. ನಿಂಗೆ ಇಷ್ಟನಾ? ನಾನು ತಿನ್ನಲ್ಲ ಮಶ್ರೂಮ್, ನೀನು ತಿನ್ನಪ್ಪ. ಕ್ರಿಸ್ಪಿ ಇದೆಯಾ? ಏನು ನೋಡ್ತಾ ಇದೆಯಾ? ಏನೇನೋ ನೋಡ್ತೀಯ. ತೆಗಿತಾರೆ ನೆಕ್ಸ್ಟು ಯೂಟ್ಯೂಬು. ತಿನ್ನು. ಊಟ ಬೇಡವಾ? ತಿನ್ನಪ್ಪ. ನಮಗೇನು ತಂದಿದ್ದೀರಾ? ನಮಗೆ ಗೋಬಿ ತಂದಿದ್ದಾರೆ. ರಬ್ಬರ್ ಮೇಲೆ ಹಾಕ್ಬಿಡ್ತಾರೆ, ತೆಗಿಯೋಕ್ಕೆ ಆಗುತ್ತೆ. ಓಕೆ, ಗೋಬಿ. ಇಲ್ಲಿ ನಿಂಬೆಹಣ್ಣು ಕೇಳಿದ್ದೆ, ನಿಂಬೆಹಣ್ಣು ತಂದಿದ್ದಾರೆ. ಇನ್ನು ಊಟ ಮಾಡ್ತಾನೆ ಇಲ್ಲೋ ಗೊತ್ತಿಲ್ಲ ಅಥರ್ವ. ಯಾವ ಹಣ್ಣು? ಹಣ್ಣಲ್ಲ. ಏನು ಹೇಳ್ಕೊಟ್ಟೆ ಈಗ? ಫ್ರೂಟಿಗೆ ಹಣ್ಣು ಅಂತಾನೆ ಹೇಳ್ತಾನೆ. ಕಲರ್
ಸೇಮ್ ಇದೆ ತಾನೇ ಇದು ಸೇಮ್ ಪಪ್ಪ ಸೇಮ್ ಇದೆ ತಾನೇ ಕಲರ್ ಇಲ್ಲೇ ಇಲ್ವಲ್ಲ ಕ್ರಯ ನೋಡು. ಎಸ್ ಗೈಸ್, ಇದಾಗಿತ್ತು ಇವತ್ತಿನ ಈ ವ್ಲಾಗ್. ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಬಾಯ್ See you next time. Bear.